ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಪವನ್ ಸ್ಯಾಮನ್ ಸಪ್ಲೇಯರ್ ಅಂತ ಹೆಸರು ಹೇಳಿಬಿಟ್ಟು ತಿಪ್ಸಾಮಿ ಅಂತಕ್ಕಂಥ ಅವರು ಸುಮಾರು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಅನ್ಯತಿಕ್ರಮವಾಗಿ ಸರ್ಕಾರದ ಯಾವುದೇ ಆದೇಶಗಳಿಲ್ಲಾರದೆ ಸ್ಯಾಮನ್ ಸಪ್ಲೈಯರು ಮಾಡ್ತಾ ಮತ್ತು ಅಡುಗೆ ಸಾಮಾನುಗಳನ್ನು ಕೊಡ್ತಾ ಇವತ್ತು ವಂಚನೆ ಮಾಡ್ತಕ್ಕಂಥ ಸಮಾಜಕ್ಕೆ ವಂಚನೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಇದನ್ನು ಕೈ ಬಿಡಬೇಕು. ಅವರು ಆ ಭವನಗಳಿಂದ ಹೊರಗಡೆ ಬರ್ಬೇಕಂತಕ್ಕಂಥ ಒಂದು ಹೋರಾಟವನ್ನು ಇಟ್ಕೊಂಡು ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಡುವುದರ ಮುಖಾಂತರ ಅವರಿಗೆ ನಾವು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ತಿಪ್ಸಾಮಿ ಅವರು ಸಮಾಜದವರು ಅಂತ ಹೇಳ್ಕೊಂಬಿಟ್ಟು ಸಮಾಜದಲ್ಲಿ ಹಲವಾರು ಲೀಡರ್ಗಳಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂತಂದೇಳಿ ಬಹಿರಂಗವಾಗಿ ಹೇಳ್ಕೊಂಡು ಯಾರಾದರೂ ಬಡವರು ಮದುವೆ ಕಾರ್ಯಕ್ರಮಗಳು ಮತ್ತು ಇನ್ನು ಯಾವುದೇ ಶುಭ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕೆ ಹೋದಲ್ಲಿ ಹೊರಗಡೆ 10,000 ರೂಪಾಯಿ ಆಗೋದು, ಅವರು ಒಳಗಡೆ 25,000 30,000 ರೂಪಾಯಿ ಖರ್ಚು ಮಾಡಿ ಹೇಳ್ತಾರೆ. ಕೊಡಲಿಲ್ಲ ಅಂತಂದರೆ ಅವರು ಈ ಬೇರೆಯವ್ರು ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾರ್ದೆ ನೀವು ಕೊಡಲೇಬೇಕಂತಂದೇಳಿ ಧಮಕಿ ಹಾಕಿ ಇವತ್ತು ಸಾರ್ವಜನಿಕರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಯಾವುದೇ ಹಳ್ಳಿ ಭಾಗದಿಂದ ಬಂದಂಥವ್ರು ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಮತ್ತು ಅಂಬೇಡ್ಕರ್ ಭವನ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅನುಕೂಲ ಆಗಲಿ ಅಂತ ಒಂದು ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆದರೆ ಇಂಥವ್ರಲ್ಲಿದ್ದ ಭಾಳಷ್ಟು ವಂಚನೆ ಆಗ್ತಿದೆ. ಸಮಾಜದವರಲ್ಲಿದ್ದೇ ಸಮಾಜಘಾತಕ ಕೆಲಸ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಆದಷ್ಟು ಬೇಗ ಅವರನ್ನು ಹೊರಗಡೆ ಆಗಬೇಕು. ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ಬಡವರಿಗೆ ಅನುಕೂಲ ಆಗೋ ರೀತಿ ಸರ್ಕಾರದ ಆದೇಶದಂತೆ ಅಲ್ಲಿ ಶಾಮಿಯಾನಗಳಾಗ್ಬೋದು, ಅಡುಗೆ ಮಾಡ್ಕೊಳ್ಳಿಕ್ಕೆ ಆಗ್ಬೋದು, ಯಾವುದೇ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಪತ್ರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದು ಒಂದೇ ಅಲ್ಲ, ಬೇರೆ ಹೊರಗಡೆಯಿಂದ ಜನಗಳನ್ನ ತಗೊಂಬಂದು ಅಲ್ಲಿ ಇವರಿಗೆ ಬಾಡಿಗೆಗಳನ್ನ ಅಲ್ಲಿ ಇರಲಿಕ್ಕೆ 20-30 ಜನಕ್ಕೆ ವ್ಯವಸ್ಥೆಗಳನ್ನು ಮಾಡಿ ಬಾತ್ರೂಮ್ಗಳನ್ನ ಲೆಟ್ರಿನ್ಗಳನ್ನ ಯೂಸ್ ಮಾಡ್ಕೊಂತ ಅವ್ರ ಹತ್ರ ಬಾಡಿಗೆಗಳನ್ನ ಕೂಡ ಇವನು ಯೂಸ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತಿ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ನಾವು ಇದು ಆದಷ್ಟು ಬೇಗ ಕ್ರಮ ತಗೋಬೇಕಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅವರು ಇವತ್ತೇನು ಹೊರಗಡೆ 20,000 ರಿಂದ 25,000 ರೂಪಾಯಿ ಖರ್ಚಾಗೋ ಒಂದು ಸಾಮಾನುಗಳನ್ನು 80,000 ರಿಂದ 90,000 ರೂಪಾಯಿವರೆಗೆ ಬಿಲ್ ಮಾಡ್ತಾರೆ. ಅದಾದಮೇಲೆ ಅವ್ರಿಗೊಂದು ಒಳ್ಳೆಯ ಒಂದು ಇದು ಸವಿ ಮಾತು ಹೇಳುವುದ್ರ ಜೊತೆಗೆ ನಯವಂಚಿಕನಾಗಿ ಇವತ್ತು ನಮ್ಮ ಸಮಾಜವನ್ನು ವಂಚನೆ ಮಾಡುವಂಥ ಆಗಲೇ ದರೋಡೆ ಮಾಡುವಂಥ ಕೆಲಸ ತಿಪ್ಪೇಸ್ವಾಮಿ ಮಾಡ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ನೀವು ನಮ್ಮ ಸಮಾಜದವರು, ನೀವು ನಮ್ಮವರೇ, ನಾನು ನಿಮ್ಮವನೇ, ನೀವೇನು ಬೇರೆಯವರಲ್ಲ, ಇವತ್ತು ನಿಮಗೆ ಹೆಂಗೆ ನಾನು ಜಾಸ್ತಿ ಇದು ಮಾಡ್ತೀನಿ, ಬಿಲ್ ಮಾಡ್ತೀನಿ, ನಿಮ್ಗೆ ಹೆಂಗೆ ಜಾಸ್ತಿ ದರ ಹಾಕ್ತೀನಿ, ಈಗ 90,000 ಆಗೈತೆ, ನೀವು ನಮ್ಮ ಸಮಾಜದವ್ರು ಇರೋದ್ರಿಂದ 80,000 ಕೊಡ್ರಿ ಸಾಕು ಅಂತಾರೆ. ಅದೇ ಸಾಮಾನುಗಳನ್ನ, ಅದೇ ಒಂದು ಡೆಕೋರೇಟ್ನ, ಅದೇ ಒಂದು ವಸ್ತುಗಳನ್ನ ಹೊರಗಡೆ ತೊಗೊಂಡೋದ್ರೆ 20,000 ರಿಂದ 25,000 ರೂಪಾಯಿ ನಮಗೆ 20,000 ರಿಂದ 25,000 ರೂಪಾಯಿ ಬೆಲೆ ಒಳಗೆ ನಮಗೆಲ್ಲ ಸಾಮಾನುಗಳು ಸಿಗ್ತವೆ. ಈ ರೀತಿ ವಂಚನೆ ಮಾಡುವಂಥ ಕೆಲಸ ತಿಪ್ಪೇಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಉಪಯೋಗಿಸುವಂಥ ಶೌಚಾಲಯ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಯಾವುದೇ ಒಂದು ಇದನ್ನು ಅಲ್ಲಿ ಫ್ಯಾಮ್ಲಿಗಳಿಟ್ಟು ಆ ಫ್ಯಾಮ್ಲಿಗಳು ಅವರು ಯೂಸ್ ಮಾಡ್ತಾರೆ. ಅದು ಇವತ್ತಿನವರೆಗೂ ಯಾವುದೇ ಒಂದು ಸ್ವಚ್ಛತೆ ಮಾಡೋದಿಲ್ಲ, ಎಲ್ಲ ಹೊಲಸು ಹಂಗೆ ಇರುತ್ತೆ. ಆಮೇಲೆ ಅದು ಅಡುಗೆ ಊಟದ ಒಂದು ಹಾಲಿದೆ, ಆ ಊಟದ ಹಾಲಿನಲ್ಲಿ ಬಟ್ಟೆ ಒಣಗೆ ಹಾಕೋಂಥ ಕೆಲಸಗಳು, ಆ ಊಟದ ಹಾಲಿನಲ್ಲಿ ಮಲ್ಕೊಳ್ಳೋಂಥ ಒಂದು ಕೆಲಸಗಳು, ಆಮೇಲೆ ಸ್ಟೇರ್ ಕೇಸ್ ಕೆಳಗಡೆ ಒಂದು ಫ್ಯಾಮ್ಲಿ ಇಟ್ಟು ಅಲ್ಲೇ ಬದುಕುವಂಥ ಕೆಲಸ ಮಾಡ್ತಾರೆ. ಇದು ಭವನ ನಾವೇ ಕಟ್ಟಿದ್ದೀವಿ, ನಮ್ಮ ಖರ್ಚಿನಿಂದಲೇ ಕಟ್ಟಿದ್ದೀವಿ ಅನ್ನೋ ಥರ ಅವ್ರದ್ದು ಒಂದು ಚೇಂಬರು, ಅದಕ್ಕೊಂದು ಐಸ್ರಾಮ್ ಚೇರು, ಅದಾದಮೇಲೆ ಒಂದು ರಿಸೆಪ್ಷನ್ನು, ಆ ರಿಸೆಪ್ಷನ್ನಾಗ ಒಬ್ಬನ ಪಿ ಒಂಥರ ನಮ್ಮ ಸಾಹೇಬ್ರು ಇದ್ದಾರೆ ತಿಪ್ಪೇಸ್ವಾಮಿ ಅವರು, ನಮ್ಮ ಸಾಹೇಬರು ಬರ್ತಾರೆ ಅಂತ ಹೇಳಲಿಕ್ಕೆ ಒಬ್ಬ ರಿಸೆಪ್ಷನರು, ಈ ಥರ ಮೇಂಟೈನ್ ಮಾಡ್ತಾ ಅಲ್ಲೇನು ಭವನಗಳಲ್ಲಿ ಯಾವುದೇ ಸಭೆ ಸಮಾರಂಭಗಳು ಮಾಡ್ಲಿಕ್ಕೆ ಬಂದವ್ರನ್ನ ಆಡಾಗಲೇ ದರೋಡೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದು ಈಗಾಗಲೇ ನಾವು ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದಿದ್ದೀವಿ. ಇವತ್ತು ಕೂಡ ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅವರ ಗಮನಕ್ಕೆ ತಗೊಂಬಂದಿದ್ದೀವಿ. ಈ ಕೂಡಲೇ ಅವರನ್ನು ಆ ಒಂದು ಭವನಗಳಿಂದ ಹೊರಗಡೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವೇ ಅವರನ್ನು ಒದ್ದು ಓಡಿಸುವಂತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.